ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಮೃತ್ಯುಕೂಪವಾಗಿ ಪರಿಣಮಿಸಿದ ಈಶಾ ಗೇಟ್, ಶಾಶ್ವತ ಸುರಕ್ಷತೆಗೆ ಆಗ್ರಹಿಸಿ ಗ್ರಾಮಸ್ಥರ ಪ್ರತಿಭಟನೆ. ಸಾವಿನ ಜಂಕ್ಷನ್ಗೆ ಮುಕ್ತಿ ನೀಡುವಂತೆ ಒತ್ತಾಯ, ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮುಂದುವರಿದ ಬಿಜೆಪಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಹಾಡು ಭಜನೆ ಮೂಲಕ ಪ್ರತಿಭಟನೆ ನಡೆಸಿದ ಬಿಜೆಪಿ, ಕಲಾವಿದರನ್ನ ಕರೆಸಿ ಭಜನೆ ಹಾಡುಗಳ ಮೂಲಕ ಹೋರಾಟ. ವಿವಾದಕ್ಕೆ ಕಾರಣವಾದ ನಿಡುಮಾಮಿಡಿ ಮಹಾಸಂಸ್ಥಾನ ಮಠದ ಜಾಗ ಒತ್ತುವರಿ ಆರೋಪ. ಇದೀಗ ವೀರಶೈವ ಮಹಾಸಭಾ ಮಠದ ಪರ ಬ್ಯಾಟಿಂಗ್. ಸ್ವಾಮೀಜಿಗೂ ಸಮುದಾಯಕ್ಕೂ ಗೊಂದಲ ಇರುವುದು ನಿಜ ಎಂದ ಸಮುದಾಯದ ಮುಖಂಡರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಸಮೀಪದ ಈಶಾ ಗೇಟ್ ಬಳಿ ಪದೇ ಪದೇ ಸಂಭವಿಸುತ್ತಿರುವ ಅಪಘಾತ ಹಾಗೂ ಸಾವು ನೋವಿನ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಆಕ್ರೋಶ ಭುಗಿಲೆದ್ದಿದೆ. ಪ್ರತಿಭಟನೆ ಬಳಿಕ ಸ್ಥಳಕ್ಕೆ ಆರ್ಟಿಒ, ಪೊಲೀಸ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಗ್ರಾಮಸ್ಥರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಶಾಶ್ವತ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಸಮೀಪದ ಈಶಾ ಗೇಟ್ ಬಳಿ ಕಂಡು ಬಂದ ದೃಶ್ಯ. ಒಂದೆಡೆ ಪದೇ ಪದೇ ಸಂಭವಿಸುತ್ತಿರುವ ರಸ್ತೆ ಅಪಘಾತಗಳು, ಮತ್ತೊಂದೆಡೆ ಹೆಚ್ಚುತ್ತಿರುವ ಸಾವು ನೋವು. ಇದರಿಂದ ಆಕ್ರೋಶಗೊಂಡಿರುವ ಸ್ಥಳೀಯರು ನಿನ್ನೆ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ಬೆನ್ನಲ್ಲೇ ಸ್ಥಳಕ್ಕೆ ಆರ್ಟಿಒ, ಪೊಲೀಸ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ನೀಡಿ ಅಪಘಾತ ಸಂಭವಿಸುತ್ತಿರುವ ಜಂಕ್ಷನ್ ಅನ್ನ ಪರಿಶೀಲಿಸಿದ್ರು. ಈ ವೇಳೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಕಳೆದ 2 ವರ್ಷಗಳಲ್ಲಿ ಇದೇ ಜಂಕ್ಷನ್ನಲ್ಲಿ 30ಕ್ಕೂ ಹೆಚ್ಚು ಮಂದಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ಆದರೂ ಇದುವರೆಗೂ ಶಾಶ್ವತ ಸುರಕ್ಷತಾ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮೊನ್ನೆಯಷ್ಟೇ ಇದೇ ಸ್ಥಳದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದ ಇಬ್ಬರು ಮೃತಪಟ್ಟಿದ್ರು. ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಗಳಿಂದ ಸೂಕ್ತ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಜಂಕ್ಷನ್ ಅನ್ನ ಕೂಡಲೇ ಸುರಕ್ಷಿತಗೊಳಿಸಬೇಕು. ವಾಹನಗಳ ವೇಗ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಎಚ್ಚರಿಕೆ ಸೂಚನಾ ಫಲಕಗಳು ಹಾಗೂ ರಸ್ತೆ ಸುರಕ್ಷತಾ ವ್ಯವಸ್ಥೆಗಳನ್ನು ಅಳವಡಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಸರ್, ನಮ್ಮ ಹೆಸರು ವೆಂಕಟೇಶ್ ಅಂತ. ನಾವು ಗ್ರಾಮ ಪಂಚಾಯತ್ ಸದಸ್ಯರು ಈ ಲೋಕಲಲ್ಲಿ. ನಮ್ಮ ಹುಡುಗರು ಎಲ್ಲ ಇಲ್ಲಿದ್ದಾರೆ. ಇಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತಾಯಿದೆ. ನಾವು ಮಾಹಿತಿ ಕೊಟ್ಟಿದ್ವಿ ಅವ್ರಿಗೆ, ಅರ್ಜಿ ಹಾಕಿ ಎಲ್ಲ ನಾನು ಕೊಟ್ಟಿದ್ದೀನಿ. ಅವರೆಲ್ಲ ಬಂದಿದ್ದರು. ನಮ್ಮ ಆರ್ಟಿಒ ಸಾಹೇಬರು ಬಂದಿದ್ದರು, ನಮ್ಮ ಸರ್ಕಲ್ ಸಾಹೇಬರು ಬಂದಿದ್ದರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ. ಅವ್ರಿಗೆಲ್ಲ ಹೇಳಿದ್ವಿ ಈ ಥರ ಆಕ್ಸಿಡೆಂಟ್ ಆಗ್ತಾಯಿದೆ ಅಂತ. ಆ ಸಲ ನಾವು ಇಲ್ಲಿ ನೋಡ್ತೀವಪ್ಪ, ಪಾಲನೆ ಮಾಡ್ತೀವಿ ಸರ್, ಎಲ್ಲ ರಿಕವರಿ ಮಾಡ್ತಾಯಿದ್ದೀವಿ, ಎಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೋಗಿ ಹೇಳವ್ರೆ. ಸರ್, ನಮಗೆ ಒಂದು ಅಂಡರ್ ಪಾಸ್ ಬೇಕು ಸರ್. ಒಂದು ಅಂಡರ್ ಪಾಸ್ ಮಾಡಿಬಿಟ್ಟು ಒಂದು ಸರ್ವಿಸ್ ರೋಡ್ ಮಾಡಿಬಿಟ್ಟು ಸ್ವಲ್ಪ ಆಕ್ಸಿಡೆಂಟ್ ಏನೋ ಆಗ್ದಿರ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ಅಲ್ಲಿ ಈ ಪೊಲೀಸವ್ರನ್ನ ಸ್ವಲ್ಪ ಹಾಕ್ಕೊಂಡು ಈ ಫಾಸ್ಟಲ್ಲಿ ಬರುತ್ತೆ ಗಾಡಿ, ಓವರ್ ಫಾಸ್ಟ್ ಬರುತ್ತೆ, ಅದು ಸ್ವಲ್ಪ ಕಂಟ್ರೋಲ್ ಆಗಂಗೆ ಮಾಡಿಕೊಟ್ರೆ ನಮ್ಗೊಂದು ಅನುಕೂಲ ಆಗುತ್ತೆ ಸರ್. ನಮ್ಮ ಲೋಕಲಲ್ಲಿ ಹುಡುಗರು ಓಡಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಫಾಸ್ಟಲ್ಲಿ ಬರ್ತಾರೆ. ಸ್ವಲ್ಪ ಅಂಡರ್ ಕಂಟ್ರೋಲ್ ಮಾಡಿದ್ರೆ ನಮ್ಗೊಂದು ಅನುಕೂಲ ಆಗುತ್ತೆ ಸರ್. ಒಟ್ಟಿನಲ್ಲಿ ಸರಣಿ ಅಪಘಾತಗಳಿಗೆ ಕಾರಣವಾಗಿರುವ ಈಶಾ ಗೇಟ್ ಜಂಕ್ಷನ್ನಲ್ಲಿ ಶಾಶ್ವತ ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಅಧಿಕಾರಿಗಳ ಪರಿಶೀಲನೆಯ ಬಳಿಕವಾದರೂ ಅಪಘಾತ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾಡಳಿತ ಭವನದ ಎದುರು ಜಿಲ್ಲಾ ಬಿಜೆಪಿ ಘಟಕದ ನೇತೃತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ವೃತ್ತಿಪರ ಕಲಾವಿದರನ್ನ ಕರೆಸಿ ಭಜನೆ ಹಾಗೂ ಜಾಗೃತಿ ಗೀತೆಗಳನ್ನ ಹಾಡಿಸುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕು ಹಾಗೂ ಅವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಹೋರಾಟ ಮುಂದುವರೆಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ನೇತೃತ್ವದಲ್ಲಿ ನಡೆದ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಚಿವ ಬಿ ನಾಗೇಂದ್ರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಭ್ರಷ್ಟ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇಳಿಯಲೇಬೇಕು, 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 ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪ್ರತಿಭಟನೆಯ ವೇಳೆ ವೃತ್ತಿಪರ ಕಲಾವಿದರನ್ನ ಕರೆಸಿ ಭಜನೆ ಮತ್ತು ಜಾಗೃತಿ ಗೀತೆಗಳನ್ನ ಹಾಡಿಸಲಾಯಿತು. ಹಾಡುಗಳ ಮೂಲಕ ಸರ್ಕಾರದ ವಿರುದ್ಧ ಜನಜಾಗೃತಿ ಮೂಡಿಸುವ ಪ್ರಯತ್ನ ನಡೆಯಿತು. ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡುವವರೆಗೆ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಬಿಜೆಪಿ ಮುಖಂಡರು ಎಚ್ಚರಿಕೆ ನೀಡಿದರು. ನಿನ್ನೆ ಏನು ಇಡೀ ಜಿಲ್ಲೆಯಿಂದ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ಸಾಕಷ್ಟು ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇವತ್ತು 2ನೇ ದಿವಸಕ್ಕೆ ಕಾಲಿಟ್ಟಿದೆ. ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಹಾಗೂ ಜಿಲ್ಲೆಯ ಪದಾಧಿಕಾರಿಗಳು ನಮ್ಮ ಮುಖಂಡರ ಜೊತೆಗೆ ಇವತ್ತು ಕೂಡ 2ನೇ ದಿವಸ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದನ್ನ ಕಂಪ್ಲೀಟಾಗಿ ನಮ್ಮ ಮೇಲೆ ಆದೇಶ ಬರೋವರೆಗೂ ಕೂಡ ನಾವು ಜಿಲ್ಲಾ ಕಚೇರಿ ಮುಂದೆ ಕೂರೋದು ಉಂಟು. ರಾಜೀನಾಮೆ ಕೊಡೋವರೆಗೂ ಕೂರ್ತಕ್ಕಂಥ ಕಾರ್ಯಕರ್ತರ ಏನು ಹುಮ್ಮಸ್ಸಾಗಿ ಇವತ್ತು ಎಲ್ಲರೂ ಕೂತಿದ್ದಾರೆ. ರಾಜೀನಾಮೆ ಕೊಡಲೇಬೇಕು, ಕಾಂಗ್ರೆಸ್ಗೆ ಧಿಕ್ಕಾರ ಹೇಳಲೇಬೇಕು ಅಂತ ಕೂತಿದ್ದಾರೆ. ಇವತ್ತು ನಮ್ಮ ತುಂಬ ದೊಡ್ಡ ಮಟ್ಟಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರು ಇವತ್ತು ಕೂತಿದ್ದೀವಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋವರೆಗೂ ಎದ್ದೇಳೋದು ಅಂತ ಕೂತಿದ್ದೀವಿ. ಇವತ್ತು ದೇಶಭಕ್ತಿ ಇರ್ತಕ್ಕಂಥ ಪಕ್ಷ ಬಿ ಜೆ ಪಿ ಪಕ್ಷ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಹಿಂದುತ್ವವನ್ನು ಇವತ್ತು ಗೌರವಿಸಿ ಸಾಕಷ್ಟು ದೀರ್ಘಕಾಲ ನಾವು ಕೂತಿರೋದ್ರಿಂದ ನಮ್ಮ ಕಾರ್ಯಕರ್ತರಿಗೆ ದೇಶಭಕ್ತಿಯ ಗೀತೆಗಳನ್ನು ಆಡಬೇಕು, ಸಾಕಷ್ಟು ಕಾಲ ಕೂರಬೇಕು ಅಂತಕ್ಕಂಥ ಏನು ಎಲ್ಲರೂ ವಿನಂತಿ ಮಾಡಿಕೊಂಡು ಇವತ್ತು ದೇಶಭಕ್ತಿ ಆಡ್ತಕ್ಕಂಥ ಸಾಕಷ್ಟು ನಮ್ಮ ಕಾರ್ಯಕರ್ತರು ಇದ್ದಾರೆ. ಹಂಗಾಗಿ ಇವತ್ತು ಅದ್ರ ಜೊತೆಗೆ ಮ್ಯೂಸಿಕ್ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದೇ ವೇಳೆ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಒಟ್ಟಿನಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಘಟಕ ಆರಂಭಿಸಿರುವ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆದಿದ್ದು ಹೋರಾಟ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಬಿಜೆಪಿ ಮುಖಂಡರು ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಣ್ಣವ್ರ ಸರ್ಕಾರದಾಗ ನಾಗೇಂದ್ರ ಅವರು SC/ST ನಿಗಮ ಮುಂದೆ ಸುಮಾರು 186 ಕೋಟಿ ಲೂಟಿಯನ್ನು ಮಾಡಿದ್ದಾರೆ. ಇವತ್ತು ED ಮತ್ತು CDI ತನಿಖೆ ಮಾಡಿ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ರೆ ಆವಾಗ ಸಿದ್ದರಾಮಣ್ಣವರು ಅವ್ರನ್ನ ರಾಜೀನಾಮೆಯನ್ನು ಪಡೆದುಕೊಂಡ್ರು. ಇವತ್ತಿನ್ನೂ ಬೇಗ ಮೇಲೆ ಬಂದಿದ್ದಾರೆ ಅಷ್ಟೇ. ಆದರೆ ಮತ್ತೆ ಸರ್ಕಾರ ಇವತ್ತು DK ಶಿವಕುಮಾರ್ ಅವರ ಸರ್ಕಾರದಾಗ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ. ಭ್ರಷ್ಟಾಚಾರಕ್ಕೆ ಸರ್ಕಾರನೇ ಕುಮ್ಮಕ್ಕು ಕೊಡ್ತಕ್ಕಂಥ ರೀತಿಯಾಗಿ ಇವತ್ತು ನಡೆಸ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ಅವರನ್ನು ರಾಜೀನಾಮೆಯನ್ನು ತೆಗೆದುಕೊಂಡು ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಈ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ನರೇಂದ್ರ ಮೋದಿಜಿಗೆ ಜೈ. ಸನ್ಮಾನ್ಯ ನರೇಂದ್ರ ಮೋದಿಜಿಗೆ ಜೈ. ವಂದೇ ಮಾತರಂ. ವಂದೇ ಮಾತರಂ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ನಿಡುಮಾಮಿಡಿ ಮಹಾಸಂಸ್ಥಾನ ಮಠ ಸರ್ಕಾರಿ ಜಾಗ ಹಾಗೂ ದೇವಾಲಯ ಒತ್ತುವರಿ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿ ಇಂದು ವೀರಶೈವ ಮಹಾಸಭಾ ಪ್ರತಿಕ್ರಿಯೆ ನೀಡಿದೆ. ಈವರೆಗೂ ಜಚನಿ ಮಠದ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡದ ವೀರಶೈವ ಸಮುದಾಯ ಇದೀಗ ಪ್ರವೇಶ ಮಾಡಿದ್ದು ಸ್ವಾಮೀಜಿ ಮತ್ತು ಸಮುದಾಯದ ನಡುವೆ ಗೊಂದಲ ಇರುವುದು ನಿಜ ಎಂದು ಸಮುದಾಯ ಒಪ್ಪಿಕೊಂಡಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಾತನಾಡಲಿಕ್ಕೆ ಇರಲ್ಲ, ನಾವು ಬರೀ ಮಾತನಾಡ್ತಕ್ಕಂಥದ್ದು ಈ ಮಠದ ಆಸ್ತಿ ಮತ್ತು ಮಠದ ದೇವಾಲಯದ ಬಗ್ಗೆ ಉಳಿಸಲಿಕ್ಕೆ, ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಮಾತ್ರ ಮಾತಾಡ್ತಿದ್ವಿ. ವೀಕ್ಷಕರೇ, ಮೊನ್ನೆ ತಾನೇ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಮಾಡಿದ್ದ ಆರೋಪಗಳಿಗೆ ಇಂದು ಉತ್ತರ ನೀಡುವ ಪ್ರಯತ್ನವನ್ನ ವೀರಶೈವ ಮಹಾಸಭಾ ಮಾಡಿತು. ಇಂದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ನಿಡುಮಾಮಿಡಿ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಮಹಾಸಭಾ ಪದಾಧಿಕಾರಿಗಳು ಮಾತನಾಡಿದರು. ಅಲ್ಲದೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಇವರಿಗೂ ಸ್ವಾಮೀಜಿ ಮತ್ತು ಸಮುದಾಯದ ನಡುವೆ ಗೊಂದಲವಿತ್ತು, ಇದೀಗ ಸ್ವಾಮೀಜಿ ಸರಿ ಹೋಗಿದ್ದಾರೆ ಎಂದು ಹೇಳುವ ಮೂಲಕ ವೀರಶೈವ ಸಮುದಾಯ ಮತ್ತು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿಗಳ ನಡುವಿನ ಗೊಂದಲಗಳನ್ನ ಒಪ್ಪಿಕೊಂಡ್ರು. ಆ ಭಿನ್ನಾಭಿಪ್ರಾಯ ಇದ್ದಿದ್ದು ಸಹಜ, ಅದೊಂದು ಗ್ಯಾಪ್ ಅಂತ ಇತ್ತು, ಇಲ್ಲ ಅನ್ನಲ್ಲ. ಬಹುಶಃ ಆ ಗ್ಯಾಪ್ ಸರಿ ಮಾಡಲಿಕ್ಕೆ ನಮ್ಮ ಸಮಾಜದ ಎಲ್ಲ ಜಿಲ್ಲೆಯ ಪ್ರಮುಖರು, ಕೆಲವು ಮುಖಂಡರೆಲ್ಲ ಬಂದು ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸಮಾಜ ಏನು ನಿಮ್ಮ ಬಯಸುತ್ತೆ ಮಠದಿಂದ, ಸಮಾಜದಿಂದ ಏನು ಹೇಗೆ ನಮ್ಮ ಕೆಲಸ ಕಾರ್ಯಗಳು ಸಮಾಜದ ಪರವಾಗಿ ಮಾಡಬೇಕು, ಆ ಕೆಲಸವನ್ನು ನಾವು ಸ್ವಾಮೀಜಿಗಳು ಹಾಗೂ ನಮ್ಮ ಮಠದ ಯಾರು ಭಕ್ತಾದಿಗಳು, ಬಹುಶಃ ಮಠದ ಜವಾಬ್ದಾರಿ ಇರ್ತಕ್ಕಂಥವ್ರು ನಾವು ಮಾಡ್ತೀವಿ ಅಂತ ಈ ಮತದಲ್ಲಿ. ಇನ್ನು ಸಿದ್ದರಾಮಯ್ಯ ಅವರು ಕಾನೂನು ಕಾಲೇಜಿಗೆ ಅನುದಾನ ನೀಡಿರಬಹುದು, ಆದರೆ ಕಾನೂನು ಕಾಲೇಜು ಹೆಸರು ಸಿದ್ದರಾಮಯ್ಯ ಎಂದು ನಾಮಕರಣ ಮಾಡಿರುವುದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಲ್ಲ, ಬದಲಿಗೆ ವೀರಶೈವ ಸಮುದಾಯದ ಮಹಾಪುರುಷ ಸಿದ್ದರಾಮೇಶ್ವರರ ಹೆಸರು ಎಂದು ಹೊಸ ಬಾಂಬ್ ಸಿಡಿಸಿದ್ರು. ಈಗ ನಾವಿರ್ತಕ್ಕಂಥ ನಮ್ಮ ಮಠದ ಪೀಠಾಧಿಪತಿ ಇರ್ತಕ್ಕಂಥ ಸಿದ್ದರಾಮಯ್ಯ, ನಮ್ಮ ಜಗದ್ಗುರು ಸಿದ್ದರಾಮೇಶ್ವರ ಎರಡು ಹೆಸರು ಒಂದೇ. ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮೇಶ್ವರ ಇಬ್ಬರು ಒಂದೇನಾ ಎಂಬ ಪ್ರಶ್ನೆಗೆ ಹೌದು ಎಂದು ವೀರಶೈವ ಸಮುದಾಯದ ಮುಖಂಡರು ಉತ್ತರಿಸಿದ್ದು ಎಲ್ಲರನ್ನೂ ಆಶ್ಚರ್ಯಕ್ಕೆ ಈಡು ಮಾಡಿತು. ಇನ್ನು ನಿಡುಮಾಮಿಡಿ ಮಹಾಸಂಸ್ಥಾನ ಮಠವನ್ನ ಈಗಿನ ಶ್ರೀಗಳಾದ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಅವರು ಮೂಲ ಮಠವಾದ ಬಾಗೇಪಲ್ಲಿ ತಾಲೂಕಿನ ಗೂಳೂರಿನಲ್ಲಿ ಮಾನವ ಧರ್ಮ ಪೀಠ ಎಂದು ನಾಮಕರಣ ಮಾಡಿ ಜಾತ್ಯತೀತ ಮಠವಾಗಿ ಪ್ರಚಲಿತಕ್ಕೆ ತಂದಿದ್ರು. ಆದರೆ ಇಂದು ಸುದ್ದಿಗೋಷ್ಠಿ ನಡೆಸಿದ ವೀರಶೈವ ಮಹಾಸಭಾ ಪದಾಧಿಕಾರಿಗಳು ನಿಡುಮಾಮಿಡಿ ಮಠ ವೀರಶೈವ ಸಮಾಜಕ್ಕೆ ಸೇರಿದ ಮಠ ಎಂದು ಹೇಳುವ ಮೂಲಕ ಹೊಸ ಅಧ್ಯಾಯಕ್ಕೆ ಮುನ್ನಡಿ ಬರೆದಿದ್ದು ವಿಶೇಷವಾಗಿದೆ. ಹಿಂದುಳಿದವರು, ತಳ ಸಮುದಾಯಗಳಿಗಾಗಿ ಇದ್ದ ಮತ್ತು ಜಾತ್ಯತೀತ ಮಠವಾಗಿ ಖ್ಯಾತಿ ಪಡೆದು ಮಾನವ ಧರ್ಮಪೀಠ ಎಂದು ಕರೆಯುತ್ತಿದ್ದ ನಿಡುಮಾಮಿಡಿ ಮಠ ಯಾವಾಗ ವೀರಶೈವ ಸಮುದಾಯದ ಮಠವಾಯಿತು ಎಂಬ ಪ್ರಶ್ನೆಗೆ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳೇ ಉತ್ತರಿಸಬೇಕಿದೆ. ಪ್ರಸ್ತುತ ವಾಪಸಂದ್ರದ ವಿವಾದಿತ ಜಾಗ ಮಠಕ್ಕೆ ಸೇರಿದ್ದು, ಅದಕ್ಕೆ ಈಗ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟದ ಮೂಲಕ ಎಲ್ಲವನ್ನೂ ಸರಿಪಡಿಸಲಾಗುವುದು. ಮಠದ ಆಸ್ತಿಯನ್ನ ಉಳಿಸಿ ಸಮಾಜದ ಒಳಿತಿಗಾಗಿ ಬಳಕೆ ಮಾಡಲಾಗುವುದು ಎಂದು ಮುಖಂಡರು ಹೇಳಿದರು. ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಮಹೇಶ ಬಸಾಪುರ ಮಾತನಾಡಿ, ಸ್ವಾಮೀಜಿಗೂ ಸಮುದಾಯಕ್ಕೂ ಹಲವು ಗೊಂದಲಗಳಿರೋದು ನಿಜ. ಲಿಂಗಾಯತ ಮಠದ ಬಗ್ಗೆ ತಪ್ಪು ಮಾಹಿತಿ ನೀಡಲಾಗುತ್ತಿದೆ ಎಂಬುದು ತಿಳಿದು ನಾವೇ ಬಂದು ಈ ಸಂಬಂಧ ಮಾತನಾಡಬೇಕಾಯಿತು. ನಮ್ಮ ಸಮುದಾಯಕ್ಕೆ ಜಾಗ ಸಿಕ್ಕರೆ ದಾಸೋಹಕ್ಕೆ, ಶಿಕ್ಷಣಕ್ಕೆ ಸಹಕಾರಿಯಾಗಲಿದೆ ಎಂಬ ಉದ್ದೇಶದಿಂದ ಬಂದಿದ್ದೇವೆ. ಸ್ವಾಮೀಜಿ ಹಿನ್ನೆಲೆ ನಮಗೂ ಸಂಪೂರ್ಣ ಗೊತ್ತಿಲ್ಲ. ಸಮುದಾಯಕ್ಕೆ ತೊಂದರೆ ನೀಡಿದರೆ ರಾಜ್ಯದಾದ್ಯಂತ ಹೋರಾಟ ಮಾಡಲಾಗುವುದು. ನ್ಯಾಯಪರವಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಇಲ್ಲೇನು ನಡೀತಾ ಇದೆ, ಸಮಾಜದ 12ನೇ ಶತಮಾನದಿಂದ ನಾವು ಈ ದಾಸೋಹ, ಶಿಕ್ಷಣ ಮತ್ತು ವಸತಿ ಇದಕ್ಕೋಸ್ಕರನೇ ವೀರಶೈವ ಸಮಾಜ ದಾರೆ ಎರೆದಿದೆ. ನಮ್ಮ ಸಮಾಜದಲ್ಲಿ ಏನೋ ನಮಗೊಂದು ಜಾಗ ಸಿಕ್ಕಿದ್ರೆ ಇನ್ನೊಂದು ಶಿಕ್ಷಣ ಮಾಡ್ಬೋದು, ಒಂದು ದಾಸೋಹ ಮಾಡ್ಬೋದು, ಒಂದು ಮಕ್ಕಳಿಗೆ ಒಂದು ಏನೋ ಒಂದು ಒಳ್ಳೆಯದ ಒಂದು ಕಲ್ಚರ್ ಕಳಿಸ್ಬೋದು ಅನ್ನೋ ಒಂದು ಮಹತ್ ಅಂಶ ಇಟ್ಕೊಂಡು ನಮ್ಮ ಸಮಾಜ ನಡ್ಕೊಂಬರ್ತಾ ಇದೆ. ಇದರ ಏನು ಸ್ವಾಮೀಜಿಗಳ ಹಿನ್ನೆಲೆ ಇತ್ತು ಅದು ನನಗೂ ಸಂಪೂರ್ಣವಾಗಿ ಗೊತ್ತಿಲ್ಲ. ನಾವು ನ್ಯಾಯ, ನಿಷ್ಠೆ, ಧರ್ಮದ ಪ್ರಕಾರ ನಾವೊಂದು ಈ ಏನು ಕಾನೂನಾತ್ಮಕವಾಗಿ ನಾವು ಸರ್ಕಾರದ ವಿರುದ್ಧ ಹೋಗಲ್ಲ, ಏನಿದೆಯೋ ಕಾನೂನು ಪ್ರಕಾರವಾಗಿ ಮುನ್ನಡೆಸ್ಕೊಂಡು ಹೋಗೋಣ. ಅದು ಬಿಟ್ಟು
ನಮ್ಮ ಸಮಾಜದ ಮೇಲೆ ಕಣ್ಬಿಟ್ಟು ಅವರು ದಬ್ಬಾಳಿಕೆ ಮಾಡೋದು, ನಮ್ಮ ಸಮಾಜದಕ್ಕೆ ಕಲ್ಲು ಹಾಕೋದು ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ, ಅದಕ್ಕೆ ಮಾನ್ಯತೆ ಇಲ್ಲ, ಸತ್ಯಾಸತ್ಯತೆ ಇಲ್ಲ. ಅದು ದುರುದ್ದೇಶಪೂರಿತವಾಗಿ ಯಾರೋ ಪ್ರಭಾವಶಾಲಿ ವ್ಯಕ್ತಿಗಳು ಈ ಆಸ್ತಿಯನ್ನು ನಾವು ಒಡೆಯಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಹಿಂದೆಂದೂ ಕಾಣದಷ್ಟು ಭೀಕರ ಬರ ಎದುರಿಸುತ್ತಿದೆ. ಕಳೆದ 50 ವರ್ಷದಲ್ಲಿ ಕಾಣದಷ್ಟು ಗಂಭೀರ ಬರ ಎದುರಾಗಿದ್ದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡಲೇ ರೈತರ ನೆರವಿಗೆ ಬರುವ ಬದಲು ತಮ್ಮ ರಾಜಕೀಯ ಕಿತ್ತಾಟದಲ್ಲಿ ತೊಡಗಿ ರೈತರನ್ನ ಮರೆತಿರುವುದು ಅನ್ನದಾತನಿಗೆ ಮಾಡುತ್ತಿರುವ ಮೋಸವಾಗಿದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಮಂಜುನಾಥ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ ಪರಿಹಾರ ನಿಧಿಯನ್ನು ಈ ಕೂಡಲೇ ಬಿಡುಗಡೆ ಮಾಡಲೇಬೇಕು. ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಜನರಿಗೆ ಕುಡಿಯಲು ನೀರಿಲ್ಲ. ಇಂತಹ ಸ್ಥಿತಿ ಇದ್ದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮರೋಪಾದಿಯಲ್ಲಿ ಬರ ಪರಿಹಾರದ ಕೆಲಸಗಳನ್ನು ಮಾಡುವ ಬದಲು ರೈತರ ಸಮಸ್ಯೆಗಳನ್ನೇ ಮರೆತು ವರ್ತನೆ ಮಾಡುತ್ತಿರುವುದು ವಿಪರ್ಯಾಸ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಮಂಜುನಾಥ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಇಂದು ನಡೆದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ಅವರು, ಜಿಲ್ಲೆ ತೀವ್ರ ಬರ ಪರಿಸ್ಥಿತಿಯನ್ನ ಎದುರಿಸುತ್ತಿದೆ. ಕಳೆದ 50 ವರ್ಷಗಳಲ್ಲಿ ಕಾಣದಷ್ಟು ಬರ ಆವರಿಸಿದೆ. 75% ರೈತರು ಮಳೆಯಾಶ್ರಿತ ರೈತರಾಗಿದ್ದಾರೆ. 95ಕ್ಕೂ ಹೆಚ್ಚು ಭಾಗದಲ್ಲಿ ಬಿತ್ತನೆಯಾಗಿಲ್ಲ. ಇಂತಹ ಸ್ಥಿತಿ ಇದ್ದರೂ ಸರ್ಕಾರ ಮಾತ್ರ ಇತ್ತ ನೋಡದಿರುವುದು ರೈತರ ಬಗ್ಗೆ ಸರ್ಕಾರಕ್ಕೆ ಇರುವ ಕಾಳಜಿಯನ್ನ ತೋರಿಸುತ್ತದೆ ಎಂದು ಆರೋಪಿಸಿದರು. ಜಿಲ್ಲೆಯ ರೈತರನ್ನ ಉಳಿಸಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದರೆ ಸರ್ಕಾರ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ. ಅಖಿಲ ಕರ್ನಾಟಕ ರೈತ ಸಂಘಟನೆಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ಬರ ಪರಿಹಾರದ ಕ್ರಮಗಳನ್ನು ಕೈಗೊಳ್ಳಲು ಒತ್ತಾಯಿಸಲಾಗಿದೆ. ಸರ್ಕಾರಗಳಿಗೆ ಕಿಂಚಿತ್ ರೈತರ ಪರ ಕಾಳಜಿ ಇಲ್ಲ. ಜಾನುವಾರುಗಳಿಗೆ ಮೇವಿಲ್ಲ, ಜನರಿಗೆ ಕುಡಿಯಲು ನೀರಿಲ್ಲ, ಬ್ಯಾಂಕ್ಗಳು ರೈತರಿಗೆ ಸಾಲ ನೀಡುತ್ತಿಲ್ಲ. ಕೇಂದ್ರ ಸರ್ಕಾರ ಜಿಲ್ಲೆಯಲ್ಲಿ ಬರ ಅಧ್ಯಯನ ಮಾಡಿ ಬರ ನಿಭಾಯಿಸಲು ಅನುದಾನ ಬಿಡುಗಡೆ ಮಾಡಬೇಕಿತ್ತು. ಸಂಸತ್ ಅಧಿವೇಶನ ಮುಗಿಯಿತು. ಅಧಿವೇಶನದಲ್ಲಿ ರೈತರ ಬಗ್ಗೆ ಚರ್ಚೆಯೇ ನಡೆದಿಲ್ಲ. ಲಕ್ಷಾಂತರ ರೈತರು ಸಂಕಷ್ಟದಲ್ಲಿದ್ದರೂ ಸಂಸದರು ಈ ಸಂಬಂಧ ಚರ್ಚೆ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಂದಿಗೂ ಸುಮಾರು 30-40 ವರ್ಷಗಳಿಂದ ಹಿಡಿದು ಇದುವರೆಗೆ ಎಂದೂ ಕಂಡು ಕಾಣರಿಯದಂತಹ ಒಂದು ಬರ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಆವರಿಸಿದೆ. 95%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಈಗ ಬಿತ್ತನೆ ಆಗಿಲ್ಲ. ಸುಮಾರು 75% ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತ ಬಾಂಧವರು ಇವತ್ತು ಮಳೆಯಾಶ್ರಿತ ಬೆಳೆಗಳನ್ನು ಬೆಳೀತಾ ಇದ್ದಾರೆ. 95%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುಪಾಲು ರೈತರನ್ನು ಉಳಿಸಬೇಕಾದಂಥ ಜವಾಬ್ದಾರಿ ಇವತ್ತು ಸರ್ಕಾರಗಳಿಗಿದೆ. ಇವತ್ತು ಏನಾಗಿದೆ, ರೈತರ ಬಗ್ಗೆ ಸುಮ್ಮನೆ ಪ್ರಮಾಣ ಸ್ವೀಕಾರ ಸಮಾರಂಭದಲ್ಲಿ ಹಸಿರು ಶಾಲು ಹಾಕೋ ಮುಖಾಂತರ ಇವತ್ತು ನಾವು ರೈತ ಪ್ರೇಮಿ ಅಂತ ತೋರಿಸ್ಕೊಳ್ಳೋಕ್ಕೆ ಇವತ್ತು ಸರ್ಕಾರಗಳು ಹೊರಟಿದೆ. ಮತ್ತು ಕೇಂದ್ರ ಸರ್ಕಾರ ಇವತ್ತು ಬಹುಮುಖ್ಯವಾದಂಥ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗಿತ್ತು. ಇದುವರೆಗೆ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಧ್ಯಯನ ಮಾಡಿ ಅಂಕಿಅಂಶಗಳನ್ನು ತೆಗೆದುಕೊಂಡು ಹೋಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಈ ಬರ ಅಭಾವ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಜ್ಯ ಸರ್ಕಾರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಇವತ್ತು ಮೊನ್ನೆ ತಾನೇ ಇವತ್ತು ಪಾರ್ಲಿಮೆಂಟ್ ಅಧಿವೇಶನ ಮುಗಿಯಿತು. ಒಬ್ಬ ಈ ರಾಜ್ಯದ MP ಗಳು ಇವತ್ತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಇದನ್ನು ನೋಡಿದ್ರೆ ಇವರು ಎಷ್ಟು ರೈತ ವಿರೋಧಿಗಳಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ರಾಜ್ಯದಲ್ಲಿಯೂ ವಿಧಾನಸಭಾ ಅಧಿವೇಶನ ನಡೆಯುತ್ತಿದೆ. ಆಡಳಿತ ಮತ್ತು ವಿರೋಧ ಪಕ್ಷಗಳು ರಾಜಕಾರಣಕ್ಕಾಗಿ ಕಾಲಹರಣ ಮಾಡುತ್ತಿದ್ದಾರೆಯೇ ಹೊರತು ಬರ ಪರಿಸ್ಥಿತಿಯ ಬಗ್ಗೆ ಯಾರೂ ಚರ್ಚೆ ಮಾಡ್ತಿಲ್ಲ. ಅಧಿಕಾರ ಪಕ್ಷಕ್ಕೆ ವಿರೋಧ ಪಕ್ಷಗಳು ಸರ್ಕಾರವನ್ನ ಎಚ್ಚರಿಸಬೇಕಿತ್ತು. ಆದರೆ ವಿರೋಧ ಪಕ್ಷಗಳು ರೈತರ ಸಂಕಷ್ಟವನ್ನ ಮರೆತಿವೆ. ಓಬಿರಾಯನ ಕಾಲದ ಪರಿಹಾರ ನೀಡಲು ಸರ್ಕಾರಗಳು ಹೊರಟಿವೆ. ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬ ಸ್ಥಿತಿ ಇದೆ. 1 ಗುಂಟೆಗೆ 60 ರೂಪಾಯಿ, ನೀರಾವರಿ 130 ರೂಪಾಯಿ ನೀಡಲು ಮುಂದಾಗಿವೆ. ಇದು ರೈತ ವಿರೋಧಿ. ಇದರಂತೆ ಹೆಕ್ಟೇರ್ 6,000 ರೂಪಾಯಿ ಸಿಗಲಿದೆ. ಇದರಿಂದ ರೈತರಿಗೆ ಯಾವುದೇ ಅನುಕೂಲವಾಗಲ್ಲ. ರೈತರು ನಷ್ಟಕ್ಕೆ ಈಡಾಗಿ ದಿವಾಳಿಯಾಗುತ್ತಿದ್ದಾರೆ. ಕಳೆದ 20 ವರ್ಷಗಳಿಂದಲೂ ಬ್ರಿಟಿಷರ ಕಾಲದ ಪರಿಹಾರ ನೀಡಲು ಮುಂದಾಗಿರುವುದು ವಿಪರ್ಯಾಸ. ಈ ಪರಿಹಾರ ಒಪ್ಪಲು ಸಾಧ್ಯವೇ ಇಲ್ಲ. ವಿಮಾ ನೋಂದಣಿ ರೈತರು ಮಾಡಿಸಿದ್ದಾರೆ. ಇದಕ್ಕೆ 25% ನೀಡುವುದಾಗಿ ಹೇಳ್ತಿದ್ದಾರೆ. ಇದನ್ನ ಒಪ್ಪಲು ಸಾಧ್ಯವೇ ಇಲ್ಲ.
ಕಾಟಾಚಾರಕ್ಕೆ ಪರಿಹಾರ, ಕಾಟಾಚಾರಕ್ಕೆ ವಿಮಾ ಮೊತ್ತ ನೀಡುವುದಾಗಿ ಹೇಳಿದರೆ ಅದನ್ನು ಒಪ್ಪಲು ಸಾಧ್ಯವಿಲ್ಲ ಎಂದರು. ಇನ್ನು ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು, ವೈಜ್ಞಾನಿಕ ವಿಮೆ ಸಿಗಬೇಕು, ನೀರಾವರಿ, ಮಳೆಯಾಶ್ರಿತ ಮತ್ತು ತೋಟಗಾರಿಕಾ ರೈತರಿಗೆ ನಷ್ಟ ಪರಿಹಾರವನ್ನು ಕೇಂದ್ರ ಅಭಾವ ಪರಿಹಾರ ನಿಧಿ ಮತ್ತು ರಾಜ್ಯ ಅಭಾವ ಪರಿಹಾರ ನಿಧಿ ಮೂಲಕ ವೈಜ್ಞಾನಿಕವಾಗಿ ನೀಡಬೇಕು. ಹೆಕ್ಟೇರ್ಗೆ ಕನಿಷ್ಠ 50,000 ನೀಡಬೇಕು. ಹಳೆ ಮಾನದಂಡ ಒಪ್ಪಲು ಸಾಧ್ಯವಿಲ್ಲ. ರಸಗೊಬ್ಬರ ಮತ್ತು ಕೀಟನಾಶಕ ಸೇರಿದಂತೆ ರೈತರು ಉಪಯೋಗಿಸುವ ವಸ್ತುಗಳ ಬೆಲೆಗೆ ನಿಯಂತ್ರಣ ಹಾಕುವವರೇ ಇಲ್ಲವಾಗಿದ್ದಾರೆ. ಕೃಷಿ ಅಧಿಕಾರಿಗಳು ಏಜೆಂಟರಂತೆ ವರ್ತಿಸುತ್ತಿದ್ದಾರೆ. ನಿಜವಾಗಿಯೂ ರೈತರಿಗೆ ಆಗಿರುವ ನಷ್ಟದ ಬಗ್ಗೆ ತಿಳಿಯಲು ಯಾವುದೇ ಕೃಷಿ ಅಧಿಕಾರಿ ಮುಂದಾಗುತ್ತಿಲ್ಲ. ಕೃಷಿ ಅಧಿಕಾರಿಗಳು ಕಮಿಷನ್ಗಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಅದರ ರಾಜ್ಯ ಅಧಿವೇಶನ ನಡೀತಾ ಇದೆ. ಆದರೆ ಇವತ್ತು ಬರ ಪರಿಸ್ಥಿತಿ ಬಗ್ಗೆ ಚಕಾರ ಎತ್ತಲಿಕ್ಕೆ ಯಾರೂ ಸಿದ್ಧರಿಲ್ಲ. ಇಲ್ಲಿ ವಿರೋಧ ಪಕ್ಷಗಳು ಇವತ್ತು ರಾಜಕೀಯ ಮಾಡಿಕೊಂಡು ಯಾವುದೋ ಹಗರಣಗಳು ಅದು ಇದು ಅಂತ ರಾಜಕಾರಣಕ್ಕೋಸ್ಕರ ಇವತ್ತು ಸದನದ ಕಲಹರಣ ಮಾಡ್ತಾ ಇದೆಯಾಗಲಿ. ಈ ನಿಜವಾಗಿ ಜಿಲ್ಲೆಯಲ್ಲಿ ಮತ್ತು ಈ ಬಯಲುಸೀಮೆ ಪ್ರದೇಶದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿ, ಈ ರೈತರ ಇವತ್ತು ಹೀನಾಯ ಪರಿಸ್ಥಿತಿ, ಗಂಭೀರವಾದಂಥ ಇವತ್ತು ರೈತರು ನಷ್ಟಕ್ಕೀಡಾಗಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಇದುವರೆಗೂ ಕೂಡ ಒಂದೇ ಒಂದು ಪ್ರಶ್ನೆಯನ್ನು ಯಾರು ಕೂಡ ವಿರೋಧ ಪಕ್ಷದವರು ಕೇಳಲಿಕ್ಕೆ ಸರಿಯಿಲ್ಲ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಡಲೇಬೇಕು. ಆಟವಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ನಂದಿನಿ ಮಾರಾಟ ಮಳಿಗೆ ಕಟ್ಟಡದ ಸಿಮೆಂಟ್ ಪಿಲ್ಲರ್ ಕುಸಿದು ಬಿದ್ದ ಪರಿಣಾಮ ವಿದ್ಯಾರ್ಥಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇಂದು ನಡೆದಿದ್ದು, ಮಗುವಿನ ಸಾವು ಪೋಷಕರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಆಟವಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ನಂದಿನಿ ಮಾರಾಟ ಮಳಿಗೆ ಕಟ್ಟಡದ ಸಿಮೆಂಟ್ ಪಿಲ್ಲರ್ ಕುಸಿದು ವಿದ್ಯಾರ್ಥಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇಂದು ನಡೆದಿದೆ. ಮಗುವಿನ ಸಾವು ಪೋಷಕರಲ್ಲಿ ತೀವ್ರ ಆತಂಕ ಉಂಟು ಮಾಡಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೆಳಗಿಹಳ್ಳಿ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು, 4ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿ ಧನುಷ್ ಮೃತಪಟ್ಟ ವಿದ್ಯಾರ್ಥಿ ಎಂದು ಗುರುತಿಸಲಾಗಿದೆ. ಇನ್ನು ಶಾಲೆಯ ಸಮೀಪವೇ ಈ ದುರ್ಘಟನೆ ನಡೆದಿದ್ದು, ದುರ್ಘಟನೆಗೆ ಹೊಣೆ ಯಾರು ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುತ್ತಿದ್ದಾರೆ. ನಂದಿನಿ ಡೇರಿ ಕಟ್ಟಡದ ಸುರಕ್ಷತೆ ಹಾಗೂ ಕಾಮಗಾರಿ ಗುಣಮಟ್ಟದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ವಿದ್ಯಾರ್ಥಿ ಧನುಷ್ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಹಾಗೂ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಸತೀಶ್, ಸಿಟಿವಿ ನ್ಯೂಸ್, ಕೊರಟಗೆರೆ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಸೀರೆ ಅಂದ್ರೆ ಕೇವಲ ಉಡುಪಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಸೌಂದರ್ಯ, ನಮ್ಮ ಸಂಭ್ರಮದ ಪ್ರತೀಕ. ನಿಮ್ಮ ಪ್ರತಿಯೊಂದು ವಿಶೇಷ ಕ್ಷಣಕ್ಕೂ ಸಾಂಪ್ರದಾಯಿಕ ಸೊಬಗು ಮತ್ತು ಆಧುನಿಕ ವಿನ್ಯಾಸಗಳ ಅದ್ಭುತ ಸಂಗಮವನ್ನ ನೀಡುವ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಶೋರೂಮ್ ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಸೀರೆಗಳ ವಿಶೇಷ ಲೋಕವನ್ನ ನಿಮ್ಮ ಮುಂದೆ ತೆರೆದಿಡ್ತಿದೆ ವರಲಕ್ಷ್ಮಿ ಸಿಲ್ಕ್ಸ್.
ಇಲ್ಲಿ ಲಭ್ಯವಿದೆ ಪ್ರೀಮಿಯಂ ಪ್ಯೂರ್ ಸಿಲ್ಕ್ ಸೀರೆಗಳು, ಹ್ಯಾಂಡ್ಲೂಮ್ ಸಿಲ್ಕ್ಗಳ ವೈವಿಧ್ಯಮಯ ಸಂಗ್ರಹ, ಸಾಂಪ್ರದಾಯಿಕ ಹಾಗೂ ಟ್ರೆಂಡಿ ಡಿಸೈನ್ಗಳ ವಿಶೇಷ ಕಲೆಕ್ಷನ್. ಪ್ರತಿಯೊಂದು ವಿನ್ಯಾಸದಲ್ಲೂ ಅದ್ಭುತ ಸೊಬಗು, ಪ್ರತಿಯೊಂದು ಬಣ್ಣದಲ್ಲೂ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಆಯ್ಕೆ, ಗುಣಮಟ್ಟಕ್ಕೆ ಆದ್ಯತೆ, ವಿನ್ಯಾಸದಲ್ಲಿ ವೈವಿಧ್ಯತೆ ಮತ್ತು ಗ್ರಾಹಕರಿಗೆ ತೃಪ್ತಿ ನೀಡುವ ಸೇವೆ ಇದೇ ವರಲಕ್ಷ್ಮಿ ಸಿಲ್ಕ್ಸ್ನ ವಿಶೇಷತೆ. ಹಾಗಾದ್ರೆ ತಡಬೇಕೆ? ಇಂದೇ ಭೇಟಿ ನೀಡಿ ವರಲಕ್ಷ್ಮಿ ಸಿಲ್ಕ್ಸ್ ಸಿಲ್ಕ್ ಸ್ಯಾರೀಸ್ ಶೋರೂಮ್, 3ನೇ ಮಹಡಿ, ಗೋಕುಲ್ ಆರ್ಕಿಡ್, ಚಮ್ಮನೂರು ಜ್ಯುವೆಲರ್ಸ್ ಎದುರು, ಕೌಸರ್ ನಗರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6000064747. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸ್ಥೆ ವರಲಕ್ಷ್ಮಿ ಸಿಲ್ಕ್ಸ್ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲೂ ಇಲ್ಲದ ರೀತಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ರೀತಿಯ ಪ್ಯೂರ್ ಸಿಲ್ಕ್ ಸ್ಯಾರೀಸ್, ಕಾಂಚೀವರಂ ಆಗ್ಬೋದು, ಇಲ್ಲ ಮೈಸೂರು ಸಿಲ್ಕ್ಸ್, ಪೋಚಂಪಲ್ಲಿ, ಗದ್ವಾಲ್, ಬನಾರಸಿ ಎಲ್ಲ ರೀತಿಯ ಸಿಲ್ಕ್ ಸ್ಯಾರೀಸ್ ಲಭ್ಯವಿದೆ. ಸೊ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ನಮ್ಮಲ್ಲಿ ಸ್ಟಾರ್ಟಿಂಗ್ ಫ್ರಮ್ 700 ಡೈಲಿ ವೇರ್ ಸ್ಯಾರೀಸ್ ಮತ್ತು ಡಿಸೈನರ್ ವೇರ್ ಸ್ಯಾರೀಸ್, ಆದಮೇಲೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಪ್ ಟು 1 lakhವರೆಗೂ ಬ್ರೈಡಲ್ ಸ್ಯಾರೀಸ್ ಅವೈಲೇಬಲ್ ಇದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿಯ ಟಿಪ್ಪು ನಗರ ಬಡಾವಣೆಯ ಎಸ್ಟಿಪಿ ರಸ್ತೆಯಲ್ಲಿರುವ ಪ್ಲಾಸ್ಟಿಕ್ ಫ್ಯಾಕ್ಟರಿಯೊಂದರಲ್ಲಿ ವಿದ್ಯುತ್ ಶಾಕ್ ಸರ್ಕ್ಯೂಟ್ನಿಂದ ದಿಢೀರ್ ಬೆಂಕಿ ಕಾಣಿಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಚಿಂತಾಮಣಿಯ ಟಿಪ್ಪು ನಗರ ಬಡಾವಣೆಯ ಎಸ್ಟಿಪಿ ರಸ್ತೆಯಲ್ಲಿರುವ ಪ್ಲಾಸ್ಟಿಕ್ ಫ್ಯಾಕ್ಟರಿಯೊಂದರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ದಿಢೀರ್ ಬೆಂಕಿ ಕಾಣಿಸಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಈ ಪ್ಲಾಸ್ಟಿಕ್ ಫ್ಯಾಕ್ಟರಿ ನಗರದ ಎಂಜಿ ರಸ್ತೆಯಲ್ಲಿರುವ ಫ್ರೆಂಡ್ಸ್ ಏಲಿಯಾಸ್ ಎಂಬುವರಿಗೆ ಸೇರಿದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಬೆಂಕಿ ಕ್ಷಣಾರ್ಧದಲ್ಲೇ ಇಡೀ ಫ್ಯಾಕ್ಟರಿಗೆ ವ್ಯಾಪಿಸಿದ್ದು, ಒಳಗಿದ್ದ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ಕಚ್ಚಾ ವಸ್ತುಗಳು ಹಾಗೂ ಯಂತ್ರೋಪಕರಣಗಳು ಸುಟ್ಟು ಕರಕಲಾಗಿವೆ. ಇದರಿಂದಾಗಿ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಗೋಡೌನ್ಗೆ ಬೆಂಕಿ ತಗುಲಿದ ಕಾರಣ ಅಕ್ಕಪಕ್ಕದ ಮನೆಯವರು ಗಾಬರಿಗೊಂಡಿದ್ದಾರೆ. ಇದಕ್ಕೆ ಪ್ಲಾಸ್ಟಿಕ್ ಗೋಡೌನ್ ನಡೆಸಲು ನಗರಸಭೆಯಿಂದ ಅನುಮತಿ ಪಡೆದಿದ್ದಾರೋ ಇಲ್ಲವೋ ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯ ಪೊಲೀಸರು ಭೇಟಿ ನೀಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಪರಿಶೀಲನೆ ನಡೆಸಿದ್ದು, ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ತೋಟಗಾರಿಕೆ
ತೋಟಗಾರಿಕೆ ಇಲಾಖೆಯಿಂದ ಪ್ರಸಕ್ತ 2026-27ನೇ ಸಾಲಿನಲ್ಲಿ ವಿವಿಧ ಯೋಜನೆಗಳಡಿ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯನ್ನ ಲಾಟರಿ ಮೂಲಕ ಪಾರದರ್ಶಕವಾಗಿ ನಡೆಸಲಾಯಿತು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿವಿಧ ಘಟಕಗಳಲ್ಲಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ಪೈಕಿ ಅರ್ಹ ಫಲಾನುಭವಿಗಳನ್ನ ಲಾಟರಿ ಮೂಲಕ ಆಯ್ಕೆ ಮಾಡಲಾಯಿತು. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಈರುಳ್ಳಿ ಶೇಖರಣಾ ಘಟಕಗಳು, ವೈಯಕ್ತಿಕ ಕೃಷಿ ಹೊಂಡ ಹಾಗೂ ಯಾಂತ್ರೀಕರಣ ಯೋಜನೆ ಸೇರಿದಂತೆ ವಿವಿಧ ಘಟಕಗಳಿಗೆ ಗುಡಿಬಂಡೆ ತಾಲೂಕಿನ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಈ ಯೋಜನೆಗಳಡಿ ಒಟ್ಟು 437 ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಅರ್ಜಿಗಳ ಪರಿಶೀಲನೆಯ ಬಳಿಕ ಅರ್ಹ ಫಲಾನುಭವಿಗಳ ಆಯ್ಕೆಗಾಗಿ ಲಾಟರಿ ಪ್ರಕ್ರಿಯೆ ನಡೆಸಲಾಗಿದ್ದು ಒಟ್ಟು 25 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕಿ ಗಾಯತ್ರಿ ಮಾತನಾಡಿ, ರೈತರ ಬೇಡಿಕೆ ಹಾಗೂ ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ಯೋಜನೆಗಳ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ವಿವಿಧ ಘಟಕಗಳ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಿರುವುದು ಗಮನಾರ್ಹವಾಗಿದೆ ಎಂದರು. ಗಾಯತ್ರಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಗುಡಿಬಂಡೆ ತಾಲೂಕಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ಈ ದಿನ ವಿವಿಧ ಯೋಜನೆಗಳಲ್ಲಿ ಫಲಾನುಭವಿಗಳ ಆಯ್ಕೆ ಮಾಡಬೇಕಾಗಿತ್ತು. ಅದರಂತೆ ಲಾಟ್ರಿ ಮುಖಾಂತರ ಪಾರದರ್ಶಕವಾಗಿ ಮಾಡಬೇಕು ಅಂತ ನಾವು ಲಾಟ್ರಿನ ಹಮ್ಮಿಕೊಂಡಿದ್ವಿ. ಅದು ಸಾಹೇಬರನ್ನ ಪರ್ಮಿಷನ್ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಸಾಹೇಬರ ಅಧ್ಯಕ್ಷತೆಯಲ್ಲಿ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಲಿಲ್ಲ. ಹಂಗಾಗಿ ಒಟ್ಟು ಈಗ 437 ಅರ್ಜಿಗಳು ಬಂದಿತ್ತು. ವಿವಿಧ ಘಟಕಗಳು ಅಂದರೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಲ್ಲಿ ಆನಿಯನ್ ಈರುಳ್ಳಿ ಶೇಖರಣಾ ಘಟಕಗಳು ಹಾಗೂ ಫಾರ್ಮ್ ಗೇಟ್ ಪ್ಯಾಕ್ ಹೌಸು ಮತ್ತು ಇದು ವೈಯಕ್ತಿಕ ಕೃಷಿ ಹೊಂಡ ಮತ್ತು ಇದು ಯಾಂತ್ರೀಕರಣ ಯೋಜನೆ, ಈ ಯೋಜನೆಗಳಲ್ಲಿ ಅರ್ಜಿಗಳು ಬಂದಿದ್ವು. ಅದರಲ್ಲಿ 437 ಅರ್ಜಿಗಳು ಒಟ್ಟು ಬಂದಿದ್ದು. ಅದರಲ್ಲಿ 29 ಜನನ ಈ ದಿನ ಆಯ್ಕೆ ಮಾಡಿದ್ವಿ. ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶವಾಗದಂತೆ ಹಾಗೂ ಎಲ್ಲ ಅರ್ಹ ಅರ್ಜಿದಾರರಿಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ. ಈ ಮೂಲಕ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲಾಗಿದೆ ಎಂದರು. ರೈತರು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಯೋಜನೆಗಳ ಸೌಲಭ್ಯವನ್ನು ಪಡೆದುಕೊಂಡು ಕೃಷಿ ಚಟುವಟಿಕೆಗಳನ್ನು ಸುಧಾರಿಸಿಕೊಳ್ಳಬೇಕು. ಇಲಾಖೆಯ ವಿವಿಧ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಉತ್ಪಾದಕತೆ ಹಾಗೂ ಆದಾಯ ಹೆಚ್ಚಿಸಿಕೊಳ್ಳುವಂತೆ ರೈತರಿಗೆ ಸಲಹೆ ನೀಡಿದರು. ಮಹೇಶ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಲಕ್ಕಪ್ಪನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದ್ದು ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಗ್ರಾಮಸ್ಥರು, ಹೈನುಗಾರರು, ರೈತರು ಪ್ರತಿಭಟನೆ ನಡೆಸಿದ್ರು. ನೆಲಮಂಗಲ ಬಮೂಲ್ ನಿರ್ದೇಶಕರ ವಿರುದ್ಧ ಆರೋಪ ವ್ಯಕ್ತಪಡಿಸಿದ್ರು. ಒಂದೆಡೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವವರೆಲ್ಲ ಹೈನೋದ್ಯಮಿ ರೈತರು. ಹೌದು, ನೆಲಮಂಗಲ ತಾಲೂಕಿನ ಲಕ್ಕಪ್ಪನಹಳ್ಳಿ ಡೇರಿ ಕಾರ್ಯದರ್ಶಿ ನಾಗಮ್ಮ ಹಾಗೂ ನೆಲಮಂಗಲ ತಾಲೂಕು ಬಮೂಲ್ ನಿರ್ದೇಶಕ ಭವಾನಿ ಶಂಕರ್ ಬೈರೇಗೌಡರ ವಿರುದ್ಧ ರೈತರು, ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಡೇರಿ ಕಾರ್ಯದರ್ಶಿ ನಾಗಮ್ಮ ಏಕಪಕ್ಷೀಯ ನಿರ್ಧಾರಗಳಿಂದ 21 ಲಕ್ಷಕ್ಕೂ ಹೆಚ್ಚು ಅವ್ಯವಹಾರ ನಡೆದಿದೆ. ಕಾರ್ಯದರ್ಶಿಯನ್ನ ವಜಾಗೊಳಿಸುವವರೆಗೂ ಡೇರಿಗೆ ಹಾಲು ಹಾಕುವುದಿಲ್ಲ. ಡೇರಿ ಕಾರ್ಯದರ್ಶಿಗೆ ಸಹಕರಿಸುತ್ತಿರುವ ಬಮೂಲ್ ನಿರ್ದೇಶಕ ಬೈರೇಗೌಡರ ರೈತ ವಿರೋಧಿ ಕೆಲಸಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆಂದು ಆರೋಪಿಸಿದರು. ಹೋರಾಟಗಾರ ವಕೀಲ ನಾಗೇಂದ್ರ ಮಾತನಾಡಿ, ಡೇರಿ ಕಾರ್ಯದರ್ಶಿ ನಾಗಮ್ಮನವರು ಡೈರಿಗೆ 1.5 ಲೀಟರ್ ಹಾಲು ಹಾಕಿದ್ರೆ ಪುಸ್ತಕದಲ್ಲಿ 6 ಲೀಟರ್ ಎಂದು ಬರೆಯುತ್ತಾರೆ. ಸಾಮಾನ್ಯ ಸಭೆಗಳಿಗೆ ಇಬ್ಬರೇ ಸೇರಿದ್ರು 6,000 ಖರ್ಚು ಬರೆಯುತ್ತಾರೆ. ಕೇಳಿದ್ರೆ ನನ್ನಿಷ್ಟವೆಂತಾರೆ. ಅಲ್ಲದೆ ಬಮೂಲ್ ನಿರ್ದೇಶಕ ಭವಾನಿ ಶಂಕರ್ ಬೈರೇಗೌಡರು ರೈತರ ಪರ ಎಂದು ಭಾಷಣ ಬಗೆಯುತ್ತಾರೆ. ಆದರೆ ಡೈರಿಯಲ್ಲಿ ಅವ್ಯವಹಾರ ಮಾಡುವವರ ಪರ ಅನುಕಂಪ ತೋರುವುದು ಎಷ್ಟು ಸರಿ ಎಂದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಗ್ರಾಮದಲ್ಲಿ ಡೈರಿಯೇ ಬೇಡ, ಕಾರ್ಯದರ್ಶಿ ಹಾಲಿಗೆ ನೀರು ಬೆರೆಸುತ್ತಿರುವುದು ಸಾಕ್ಷಿ ಸಮೇತ ನೋಡಿದ್ದೇವೆ. ಕಳೆದ 5-6 ವರ್ಷಗಳ ಹಿಂದೆಯೇ ಅವ್ಯವಹಾರ ನಡೆದಿತ್ತು. ಲಕ್ಕಪ್ಪನಹಳ್ಳಿ ಡೈರಿಯಲ್ಲಿ ಅವ್ಯವಹಾರ ಖಂಡಿಸಿ ರೈತರು, ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಆಗ ತಪ್ಪನ್ನ ತಿದ್ದುಕೊಳ್ಳುತ್ತೇನೆ ಎಂದು ಹೇಳಿ ಮತ್ತೆ ಅವ್ಯವಹಾರ ಮಾಡುತ್ತಿದ್ದಾರೆ. ನಾವು ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ. ಆದ್ದರಿಂದ ಮಹಿಳಾ ಡೇರಿಯನ್ನ ಮುಚ್ಚಿ ಸಾಮಾನ್ಯ ಡೇರಿಯನ್ನ ಮಂಜೂರು ಮಾಡಬೇಕೆಂದು ಆಗ್ರಹಿಸಿದ್ರು. ಗೊತ್ತಿಲ್ಲ ಅಂತ ಬಟ್ಟೆ ತಗೊಂಡು ತೇವಾಂಶ ಇರ್ತದೆ, ಫ್ಯಾಟ್ ಮಿಷಿನ್ ಬಟ್ಟೆ ತಗೊಂಡು ಒರೆಸ್ಬೇಕು, ಆಮೇಲೆ ಫ್ಯಾಟ್ ಹಾಕ್ಬೇಕು, ಆಮೇಲೆ ಕ್ವಾಲಿಟಿ ಬರ್ತದೆ. ನೀವು ಕ್ವಾಲಿಟಿ ಹಾಲು ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ.
ನಿಮ್ಮ ಸೊಸೈಟಿಗೆ ಅನ್ಯಾಯ ಆಗಿರೋದು ಅದರಿಂದನೇ, ಲಾಸ್ ಆಗಿರೋದು ಸೊಸೈಟಿಗೆ, ಲಾಸ್ ಆಗಿರೋದು ಅದರಿಂದನೇ. ಸೆಕ್ರೆಟ್ರಿ ಏನು ಮಾಡ್ತಾರೆ ಅದಕ್ಕೆ ಕಾರಣ? ಸೆಕ್ರೆಟ್ರಿ ಎಲ್ಲ ಕಾರಣ, ನೀವು ರೈತರೇ ಕಾರಣ ಅಂತ ಹೇಳಿದ್ರು ಅವರು, ಗಂಗಾಧರ್ ಅಂತ. ಅವ್ರು ಒತ್ತಿ 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 ಎತ್ತಿ ಅವ್ರನ್ನ ಮೇಲೆ ಕತ್ತಿದ್ರೆ ಹೊತ್ತು ನಮ್ಮನ್ನ ರೈತರು ನಿಂತ್ಕೊಂಡಿರ್ತಿದ್ರು. ಯಾವತ್ತು ರೈತರಿಂದ ಅವರ, ನಮ್ಮಿಂದ ಅವರ ಸರ್. ಯಾರು ಇವ್ರು ಗಂಗಾಧರ್ ಅನ್ನೋರು? ಅವರು ಡೈರಿ ಒಳಗೆ ಅವ್ರು ಏನು ಅಂತ ಗೊತ್ತಿಲ್ಲ, ಡೈರೆಕ್ಟ್ ಬೈರೇಗೌಡರು ಬಂದಾಗ ಅವ್ರನ್ನ ಜೊತೆಲಿ ಕರ್ಕೊಂಬರ್ತಾರ. ಅವ್ರು ಭಾಷಣ ಮಾಡಕ್ಕೆ ಅಂತಾನೆ ಬರ್ತಿರ್ತಾರೆ. ಅಲ್ಲೇ ಬೈರೇಗೌಡರು ನಮ್ಮ ಲಕ್ಕಪ್ಪನಹಳ್ಳಿಗೆ 2 ಸಲ ಬಂದೋದ್ರು. ಬಂದಾಗಿದ್ದಾರೆ ಸರ್ ಅವರು. ನಮ್ಗೆ ಯಾವುದೇ ನ್ಯಾಯ ಕೊಡ್ಸಿಲ್ಲ, ನಮ್ಗೆ ಅವರು ಏನೇ ನ್ಯಾಯ ಕೊಡ್ಸಿಲ್ಲ. ಚಾಲೆಂಜ್ ಹಾಕೊಂಡು ಹೋಗಾರೆ, ನೀವು ಯಾವ ಅದು ಹೆಂಗ್ ಡೈರಿ ಮಾಡಿಸ್ಕೊಂತೀರೋ ಮಾಡಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಇಲ್ಲ. ಸೆಕ್ರೆಟರಿ ರಿಸೈನ್ ಕೊಡಿ ಅಂದ್ರೆ ರಿಸೈನು ಕೊಡಲ್ಲ ಅಂತಾರೆ, ಇಲ್ಲ ಸೈನು ಮಾಡಲ್ಲ ಅಂತಾರೆ. ನಾವೇನ್ ಸರ್ ಅನ್ಯಾಯ ಮಾಡಿರೋದು? 12-13 ನಮ್ಮ ಊರಿಗೆ ಮಹಿಳಾ ಘಟಕದ ಒಂದು ಒಂದು ಹಾಲ್ ಡೈರಿ ಮಾಡಿದ್ದಾರೆ. ಇದು ಸುಮಾರು 2003ರಿಂದನೂ ಅವ್ಯವಹಾರ ನಡೀತದೆ ಅಂತ ನೀವು ಮಾಧ್ಯಮದವ್ರು ಕೇಳ್ದಂಗೆ ಇಲ್ಲಿ ಎಲ್ಲ ನನ್ನ ಅಕ್ಕ ತಂಗಿಯರು, ನಮ್ಮ ತಾಯಂದಿರು ಎಲ್ಲ ಏನು, ನಮ್ಮ ರೈತರು ಎಲ್ಲ ಏನು ಹೇಳ್ತಾ ಇದ್ದಾರೆ, 13ರಿಂದ 2026ವರೆಗೂ ಒಂದು 21 ಲಕ್ಷಕ್ಕೂ ಹೆಚ್ಚಿನ ಅನುದಾನ ಇವರು ನಮಗೆ ಮೋಸ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಮ್ಮ ಬೊಮ್ಮಲ್ ನಿರ್ದೇಶಕರು ಬಂದು ಏನು ಇವ್ರಿಗೆ ರೈತರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು, ನ್ಯಾಯ ಕೊಡಿಸಿಲ್ಲ. ಇವರು ಹೇಳ್ದಂಗೆ ಇವ್ರು ನನ್ನ ಹತ್ರನೂ ಎಲ್ಲ ಹೇಳಿದ್ರು. ನಾನು ಒಂದು ಕೇಳಿದೆ, ಇವರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ರೈತರಿಗೆ ನಮ್ಮ ಬೈರೇಗೌಡರು ಸಪೋರ್ಟ್ ಮಾಡ್ತಾ ಇಲ್ಲ, ಏನು ಈ ಭ್ರಷ್ಟಾಚಾರ ಮಾಡ್ತಾ ಇರೋವಂಥ ನಾಗಮ್ಮನಿಗೆ ಸಪೋರ್ಟ್ ಮಾಡಿ ಸೆಕ್ರೆಟ್ರಿಗೆ ಈ ರೈತರಿಗೆ ಅನ್ಯಾಯ ಮಾಡೋಕ್ಕೆ ಏನು ಅವರು ಪಣ ತೊಟ್ಟಿರೋ ಥರ ಕಾಣ್ತಾ ಇದೆ ಸರ್. ಇಲ್ಲಿ ಈ ರೈತರಿಗೆ ಅನ್ಯಾಯ ಮಾಡ್ಕೊಂಡು ಉದ್ದಾರ ಅಂಥದ್ದು ಏನಿಲ್ಲ. ಇಲ್ಲಿ ನಾವು ಬಂದು ಏನೋ ಒಂದು ನ್ಯಾಯ ಕೊಡಬೇಕು, ರೈತರಿಗಾಗಿ ಕೊಡಬೇಕು. ಪಾಪ ಅವರು ಏನು ಕಷ್ಟ ಬಿದ್ದು, ನಾವು ಹಗಲು ರಾತ್ರಿ ಕಷ್ಟ ಬಿದ್ದು ಹಸುಗಳನ್ನ ಇದು ಮಾಡಿಬಿಟ್ಟು ಅವರು ಆ ಡೈರಿಗೆ ಹಾಲಾಗ್ತಾರೆ. ಆ ಡೈರಿಯಿಂದ ಆಗಿರೋ ಅವ್ಯವಹಾರನ ನೋಡ್ಬಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರು ಮಾಹಿತಿ ಕೊಟ್ಟು ಅವ್ರನ್ನ ರಾಜೀನಾಮೆ ಕೊಡಿಸಿ ಇವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕಾದವ್ರು ಬಂದ್ಬಿಟ್ಟು ದೌರ್ಜನ್ಯ ಮಾಡಿಬಿಟ್ಟು ಇಲ್ಲಿ ರೈತರನ್ನ ಎದುರಿಸ್ಬಿಟ್ಟು ದೌರ್ಜನ್ಯ ಮಾಡಿಬಿಟ್ಟು ರೈತರು ಎದುರ್ಕೊಂತಾರೆ ಸರ್. ಅವರು ರೈತರಿಂದ ಓಟ್ ಹಾಕ್ಸ್ಕೊಂಡು ಅವರು ಈ ನಿರ್ದೇಶಕ ಸ್ಥಾನಕ್ಕೆ ಬಂದವ್ರೆ. ಈ ನಿರ್ದೇಶಕ ಸ್ಥಾನಕ್ಕೆ ಬಂದ್ಬಿಟ್ಟು ಈ ರೈತರಿಗೆ ಅನ್ಯಾಯ ಮಾಡೋಂಥ ಕೆಲಸ ಇದು ನ್ಯಾಯನಾ ಸರ್ ಇದು? ಇನ್ನು ಪ್ರತಿಯೊಂದು ಡೈರಿಯಲ್ಲಿ ಕಾರ್ಯದರ್ಶಿ, ಹಾಲು ಪರೀಕ್ಷಕಿ, ಸ್ವಚ್ಛಗಾರರು ಪ್ರತ್ಯೇಕವಾಗಿ ಇರ್ತಾರೆ. ಆದರೆ ಈ ಡೈರಿಯಲ್ಲಿ ಡೈರಿ ಕಾರ್ಯದರ್ಶಿಯೇ ಎಲ್ಲರ ಕೆಲಸ ಮಾಡಿ ಒಬ್ಬರೇ ಸಂಬಳ ಪಡೆಯುವುದಲ್ಲದೆ ಹಾಲನ್ನು ಬೇರೆಡೆಗೆ ಸಾಗಿಸುವ ವಾಹನ, ಕಟ್ಟಡದ ಬಾಡಿಗೆ ಸೇರಿದಂತೆ ಎಲ್ಲ ಕೆಲಸ ನಿರ್ವಹಿಸುತ್ತಿದ್ದಾರೆ. ಡೈರಿ ಮೀಟಿಂಗ್ ಆಗಲಿ, ಲೆಟರ್ ಪ್ಯಾಡ್ಗಳಿಗೆ ಅಧ್ಯಕ್ಷೆ ಸೇರಿದಂತೆ ನಿರ್ದೇಶಕಿಯರ ನಕಲಿ ಸಹಿ ಮಾಡಿದ್ದಾರೆಂದು ನಿರ್ದೇಶಕರು ಹಾಗೂ ರೈತರು ಗಂಭೀರ ಆರೋಪ ಮಾಡಿದರು. ಡೈರಿ ಉಪಾಧ್ಯಕ್ಷೆ ಚಂದ್ರಕಲಾ ಮಾತನಾಡಿ, ನಮ್ಮ ಡೈರಿಯಲ್ಲಿ ರೈತರಿಗೆ ಸಿಗಬೇಕಾದ ಯಾವುದೇ ಸೌಲಭ್ಯಗಳನ್ನು ನೀಡುತ್ತಿಲ್ಲ, ಲಕ್ಷಾಂತರ ರುಗಳ ಅವ್ಯವಹಾರವಾಗಿದೆ ಎಂದು ನೆಲಮಂಗಲ ಬಮೂಲ್ ಅಧಿಕಾರಿಗಳಿಗೆ ಹಾಗೂ ದೊಡ್ಡಬಳ್ಳಾಪುರದ ಸಹಕಾರ ಸಂಘಕ್ಕೆ ದೂರು ನೀಡಿದ್ರೂ ಯಾವೊಬ್ಬ ಅಧಿಕಾರಿಗಳು ಕ್ರಮ ವಹಿಸಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಡೈರಿ ಅವ್ಯವಹಾರವನ್ನು ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರ ಗಮನಕ್ಕೆ ತಂದು ನ್ಯಾಯ ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಕಳೆದ 10 ವರ್ಷಗಳಿಂದ ದುರಸ್ತಿಯಾಗದೆ ಹದಗೆಟ್ಟಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ಕ್ರಾಸ್ ಸೋಮಯಾಜಲಹಳ್ಳಿ ರಸ್ತೆಯನ್ನ ಕೂಡಲೇ ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಕಳೆದ 10 ವರ್ಷಗಳಿಂದ ದುರಸ್ತಿಯಾಗದೆ ಹದಗೆಟ್ಟಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ಕ್ರಾಸ್ನಿಂದ ಸೋಮಯಾಜಲಹಳ್ಳಿ ರಸ್ತೆಯನ್ನು ಕೂಡಲೇ ಅಭಿವೃದ್ಧಿ ಪಡಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಬಾಬು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಡವಿ, ಚಂಬಗೂರು, ಗೋಪಾಲ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದ್ದರೂ ರಸ್ತೆ ಸಂಪೂರ್ಣ ಗುಂಡಿಗಳಿಂದ ಕೂಡಿದೆ. ವಾಹನಗಳು ಸಂಚರಿಸುವ ವೇಳೆ ಭಾರೀ ಪ್ರಮಾಣದಲ್ಲಿ ಧೂಳು ಏಳುತ್ತಿದೆ. ಅಪಘಾತದ ಆತಂಕ ಎದುರಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಹೆಸರು ಬಂದು ರಮೇಶ್ ಬಾಬು ಅಂತ. ನಾನು 25 ವರ್ಷದಿಂದ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ ಮತ್ತು APMC ಮಾಜಿ ಅಧ್ಯಕ್ಷ ಆಗಿದ್ವು. ಇಲ್ಲಿ ರೋಡ್ ಕಾಮಗಾರಿಕೆ ನಡೀತಾ ಇದೆ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. 10 ವರ್ಷ ಆಯ್ತು ಈ ರೋಡ್ಗೆ ಏನಾದರೂ ಒಂದು ಇದಾಕಿ. ಮೊನ್ನೆ ಸುಮ್ಮನೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವ್ರನ್ನ ಕೇಳಿದ್ರೆ ಪೂಜೆ ಆಗಿದೆ, ವರ್ಕ್ ಆಗ್ತಾ ಇದೆ ಅಂತಾರೆ. ಯಾವ ಅಧಿಕಾರಿನೂ ಇಲ್ಲಿ ಬಂದು ವರ್ಕು ಮಾಡ್ತಾ ಇಲ್ಲ. ಯಾವ ರೋಡಣ್ಣ?
ಇದು ಕುನ್ನೂರು ಟು ಶ್ರೀನಿವಾಸಪುರ ರೋಡ್ SP ರೋಡ್. ಏನಾಗಿದೆ ರಸ್ತೆ ನೋಡಿ ಹದಗೆಟ್ಟಿದೆ. ರೆಡ್ಡಿ ಅಂತ, ನಾನು ಅಡವಿಚಂಕುರ ನಿವಾಸಿ. ಈಗ ಇದೇ ಗ್ರಾಮ ಪಂಚಾಯತ್ ಸೇರ್ತಿರ್ತಕ್ಕಂಥ ಊರು. ಸುಮಾರು 10 ವರ್ಷಗಳಿಂದ ಏನು ನಮ್ಮ ರಸ್ತೆ ಹದಗೆಟ್ಟಿದೆ. ಸುಮಾರು 2 ತಿಂಗಳ ಹಿಂದೆ ನಾನು ಸರ್ಕಾರಕ್ಕೆ ಏನು 2,46,000 ರೂಪಾಯಿನ ಕಾರ್ಗೆ ಟ್ಯಾಕ್ಸ್ ಕಟ್ಟಿದ್ದೆ. ನಾನು ಟ್ಯಾಕ್ಸ್ ಕಟ್ಬಿಟ್ಟು ಇಂಥ ಹಳ್ಳಗಳಿರ್ತಕ್ಕಂಥ ರೋಡಲ್ಲಿ ಓಡಿಸ್ಲಿಕ್ಕೆ ನಾನು ಅಷ್ಟೊಂದು ರೂಪಾಯಿಗಳನ್ನು ನಾನು ಇದು ಟ್ಯಾಕ್ಸ್ ಮುಖಾಂತರ ನಾನು ಸರ್ಕಾರ ಕಟ್ಟಿರೋದು. ಇಲ್ಲಿ ಅಧಿಕಾರಿಗಳನ್ನ ಸುಮಾರು 2 ತಿಂಗಳಾಯ್ತು ಇಲ್ಲಿ ಭೂಮಿ ಪೂಜೆ ಮಾಡಿದ್ದಕ್ಕೆ, ಏನು ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಕಾಮಗಾರಿಗೆ ಅನುಮೋದನೆ ಸಿಕ್ಕಿದೆ ಅಂತ ಸುಳ್ಳನ್ನು ಹೇಳ್ಬಿಟ್ಟು ಇಲ್ಲೇನು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಅದನ್ನೇ 2 ತಿಂಗಳಾದ್ರೂ ಕಾರ್ಯ ಯಾಕೆ ಇನ್ನೂ ರೂಪುಗೊಳ್ತಾ ಇಲ್ಲ ಅಂತ, ಇದು ಯಾಕೆ ಇನ್ನೂ ಪ್ರಾರಂಭ ಮಾಡ್ತಾ ಇಲ್ಲ ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೋಗಿ ನಾನು ವಿಚಾರಿಸಿದಾಗ ಅವ್ರು ಹೇಳಿದ್ದು ನಮ್ಗೆ ಇನ್ನೂ ಯಾವುದೋ OM ಕಾಪಿ ಬಂದಿಲ್ಲ, ಆರ್ಡರ್ ಕಾಪಿ ಬಂದಿಲ್ಲ. ಸುಮ್ಮನೆ ಅವರು ಬಲವಂತವಾಗಿ ನಮ್ಮನ್ನು ಕರ್ಕೊಬಂದು ಪೂಜೆಯಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡಿಸಿದ್ದಾರೆ. ನಮಗೆ ಯಾವುದಿನ್ನ ಅನುಮೋದನೆ ಸಿಕ್ಕಿತ್ತಲ್ಲ ಅಂತಕ್ಕಂಥ ಒಂದು ಇದನ್ನು ನಮಗೆ ಅವರು ವಿವರಣೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ದಯವಿಟ್ಟು ನೀವು ನೋಡ್ಬೋದು ಪತ್ರಿಕಾ ಏನು ನೀವೇನು ಮಾಧ್ಯಮ ಮಿತ್ರ ಏನಿದ್ದೀರಾ, ಇಲ್ಲಿ ಸ್ಕೂಲ್ ಇದೆ, ಇದೇ ರಸ್ತೆಗೆ ಸ್ಕೂಲ್ ಬರುತ್ತೆ. ಅದೇ ಸ್ಕೂಲಲ್ಲಿ ಸುಮಾರು 460 ಜನ ಮಕ್ಕಳು ಓದ್ತಾ ಇದ್ದಾರೆ. ಪ್ರತಿ ದಿವಸನೂ ಅಲ್ಲಿ ಎಷ್ಟು ಧೂಳು ಹೋಗುತ್ತೆ ಅಂತ ಹೇಳಿದ್ರೆ, ಆ ಧೂಳಿಂದ ಮಕ್ಕಳಿಗೆ ಪ್ರತಿ ದಿವಸನೂ ಕಫ ಕಟ್ಟೋದು, ಏನು ಕೋಲ್ಡ್ ಆಗೋದು, ಮಕ್ಕಳಿಗೆ ಯಥೇಚ್ಛವಾಗಿ ಅಲ್ಲಿ ತೊಂದರೆ ಆಗ್ತಾ ಇದೆ. ರಸ್ತೆ ಬದಿಯ ಸರ್ಕಾರಿ ಶಾಲೆಯಲ್ಲಿ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಧೂಳಿನಿಂದ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ಆರೋಪಿಸಿದರು. ಇನ್ನು 2 ತಿಂಗಳ ಹಿಂದೆ ಶಾಸಕ JK ವೆಂಕಟಶಿವಾರೆಡ್ಡಿ ನೇತೃತ್ವದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ದರೂ ಇದುವರೆಗೆ ಕಾಮಗಾರಿ ಆರಂಭವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದ PWD ಅಧಿಕಾರಿಗಳನ್ನ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ಅನುಮೋದನೆಯಾಗದಿದ್ದರೆ ಭೂಮಿ ಪೂಜೆ ಮಾಡಿದ್ದು ಯಾಕೆ ಎಂದು ಪ್ರಶ್ನೆ ಮಾಡಿದ್ರು. ಅಧಿಕಾರಿಗಳು 15 ದಿನಗಳ ಕಾಲಾವಕಾಶ ಕೇಳಿದ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ನಿಗದಿತ ಅವಧಿಯಲ್ಲಿ ಕಾಮಗಾರಿ ಆರಂಭಿಸದಿದ್ದರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ. ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಗ್ರಾಮದಲ್ಲಿ ಆಗಸ್ಟ್ 26 ಮತ್ತು 27ರಂದು 2 ದಿನಗಳ ಕಾಲ ನಡೆಯಲಿರುವ ಹಜರತ್ ಅಮ್ಮಾಜಾನ್ ಬಾವಾಜಾನ್ ಉರುಸ್ ಶಾಂತಿಯುತವಾಗಿ ಆಚರಿಸಬೇಕು. ಉರುಸ್ ವೇಳೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಲು ಯತ್ನಿಸಿದರೆ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಎಂದು ಗ್ರೇಡ್ 2 ತಹಸೀಲ್ದಾರ್ ರಾಜೇಂದ್ರ ಪ್ರಸಾದ್ ಹೇಳಿದರು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ದರ್ಗಾದಲ್ಲಿ ಉರುಸ್ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಗ್ರೇಡ್ 2 ತಹಸೀಲ್ದಾರ್ ರಾಜೇಂದ್ರ ಪ್ರಸಾದ್, ಮುರುಗಮಲ್ಲ ಉರುಸ್ ದೇಶ ವಿದೇಶದಲ್ಲಿ ಪ್ರಸಿದ್ಧಿ ಪಡೆದಿದೆ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾರ್ವಜನಿಕರು ಭಕ್ತಾದಿಗಳು ಶಾಂತಿಯುತವಾಗಿ ಹಾಗೂ ವಿಜೃಂಭಣೆಯಿಂದ ಉರುಸ್ ನಡೆಸಲು ಸಹಕರಿಸಬೇಕು. ಭಾಗವಹಿಸುವ ಪ್ರತಿಯೊಬ್ಬರು ತಮ್ಮ ಜೊತೆಯಲ್ಲಿ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ತರಬೇಕು ಎಂದು ಸೂಚನೆ ನೀಡಿದರು. ಭಕ್ತಾದಿಗಳು ದರ್ಗಾ ಸಮೀಪ ಇರುವ ಕೆರೆ, ಕುಂಟೆಗಳು, ಬೆಟ್ಟಗಳ ಕಡೆ ಹೋಗುವುದನ್ನ, ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು. ದರ್ಗಾ ಆವರಣದಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು. ತಮ್ಮ ಜೊತೆಯಲ್ಲಿ ತಂದಿರುವ ಮಕ್ಕಳನ್ನ ಎಲ್ಲೆಂದರಲ್ಲಿ ಬಿಡಬಾರದು ಎಂದರು. ಒಂದು ವೇಳೆ ಯಾರಾದರೂ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ, ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡಲು ಪ್ರಯತ್ನಿಸಿದ್ರೆ ಅಂತಹವರ ವಿರುದ್ಧ FIR ದಾಖಲಿಸಿ ಶಿಸ್ತು ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆಗೆ ಶಿಫಾರಸು ಮಾಡಲಾಗುವುದು ಎಂದರು. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್, ಬೆಸ್ಕಾಂನಿಂದ ಮತ್ತೆ ಸಾರಿಗೆ ನಿಗಮದಿಂದ ಎಲ್ಲರೂ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲರೂ ಹೇಳಿದ್ದಾರೆ. ಮೊದಲನೇದಾಗಿ ಏನು ಅಂತಂದರೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಾವು ಎಲ್ಲ ಸಹಕಾರ ಕೊಡಿ. ನಾವು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತೀವಿ. ಎಲ್ಲಿ ಏನೇನು ಬೇಕೋ ಮೆನ್ನನ್ನು ನಾವು ಆದಷ್ಟು ಕೊಟ್ಟು ವ್ಯವಸ್ಥೆನ ಮಾಡ್ತೀವಿ. ನೀವು ಸಹಕಾರ ಕೊಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ಊರವರು ಎಲ್ಲರೂ ಸಹಕಾರ ಕೊಡಿ. ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ನಾವು ಉರುಸನ್ನು ಮಾಡೋಣ. ಎರಡನೇದು, ಸ್ವಚ್ಛತೆ ಕಡೆ ಗಮನ ಕೊಡಬೇಕು ಅಂತ ಹೇಳಿದ್ದೀವಿ. ಸ್ವಚ್ಛತೆಯನ್ನು ನಮ್ಮ ವಕ್ಫ್ ಬೋರ್ಡ್ ಇಂದ ಏನೆಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಎಲ್ಲ ಸ್ವಚ್ಛತೆಯನ್ನು ಕಾಪಾಡ್ತಾರೆ. ದಯವಿಟ್ಟು ಯಾರನ್ನ ಹೆಚ್ಚು ಕಡಿಮೆ ಇದ್ರೂ ಕೂಡ ಸರ್ ಟೋಲ್ ಫ್ರೀ ನಂಬರ್ ಹಾಕಿ. ಸ್ವಚ್ಛತೆ ಏನಾರ ಇಲ್ಲ ಅಂತಂದಾಗ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಇಂಥ ಹತ್ರ ಹಿಂಗೆ ಆಗಬೇಕು, ಹಿಂಗೆ ನೋಡಿ ಅಂತ ದಯವಿಟ್ಟು ನೀವು ಗ್ರಾಮಸ್ಥರು, ಯಾರ ನಮ್ಮ ಅಧಿಕಾರಿಗಳು ಕೂಡ ಆಗಿರ್ಬೋದು, ನಮ್ಮ ಯಾಕಂದರೆ ಇವರು ಆರೋಗ್ಯ ಇಲಾಖೆ ಇದ್ದಾರೆ.
ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಸೇರಿ ಶಾಂತಿಯುತವಾಗಿ ಉರುಸ್ ಆಚರಿಸುವುದು ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಧಾರ್ಮಿಕ ಸಾಮರಸ್ಯಕ್ಕೆ ತೊಂದರೆಯಾಗದಂತೆ ನಡೆದುಕೊಳ್ಳಬೇಕು. ಈ ವೇಳೆ ಮಾತನಾಡಿದ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಉರುಸ್ಗೆ ಬರುವ ಯುವಕರು ದಾರಿಯಲ್ಲಿ ಬೈಕ್ ವೀಲಿಂಗ್ ಮಾಡಿದರೆ ಪೊಲೀಸ್ ಇಲಾಖೆಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುತ್ತದೆ. ಕಾನೂನನ್ನ ಕೈಗೆ ತೆಗೆದುಕೊಳ್ಳಲು ಹೋಗಬಾರದು ಎಂದು ತಿಳಿ ಹೇಳಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ? ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೃತ್ಯುಕೋಪವಾಗಿ ಪರಿಣಮಿಸಿದ ಈಶಾ ಗೇಟ್, ಶಾಶ್ವತ ಸುರಕ್ಷತೆಗೆ ಆಗ್ರಹಿಸಿ ಗ್ರಾಮಸ್ಥರ ಪ್ರತಿಭಟನೆ. ಸಾವಿನ ಜಂಕ್ಷನ್ಗೆ ಮುಕ್ತಿ ನೀಡುವಂತೆ ಒತ್ತಾಯ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮುಂದುವರಿದ ಬಿಜೆಪಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಹಾಡು ಭಜನೆ ಮೂಲಕ ಪ್ರತಿಭಟನೆ ನಡೆಸಿದ ಬಿಜೆಪಿ, ಕಲಾವಿದರನ್ನ ಕರೆಸಿ ಭಜನೆ ಹಾಡುಗಳ ಮೂಲಕ ಹೋರಾಟ.
ವಿವಾದಕ್ಕೆ ಕಾರಣವಾದ ನಿಡಮಾಮಿಡಿ ಮಹಾಸಂಸ್ಥಾನ ಮಠದ ಜಾಗ ಒತ್ತುವರಿ ಆರೋಪ. ಇದೀಗ ವೀರಶೈವ ಮಹಾಸಭಾ ಮಠದ ಪರ ಬ್ಯಾಟಿಂಗ್. ಸ್ವಾಮೀಜಿಗೂ ಸಮುದಾಯಕ್ಕೂ ಗೊಂದಲ ಇರುವುದು ನಿಜ ಎಂದ ಸಮುದಾಯದ ಮುಖಂಡರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.